हम सब भारतीय हैं, हम में कोई भेदभाव नहीं। एकता की यात्रा पहुंची बीजापुर। ऐतिहासिक शहर बीजापुर को पहुंची सद्भावना, भाईचारा और एकता का संदेश लेकर तमाम धार्मिक गुरुओं के नेतृत्व में निकली। हम सब भारतीय हैं, हम में कोई भेदभाव नहीं। नफरतों के माहौल में मोहब्बतों का संदेश देने, देश और समाज के खातिर अपना योगदान देने वाले महात्माओं, समाज सुधारकों, सूफी संतों, आज़ादी के मत वालों की झांकियों के साथ अमन यात्रा का ये पड़ाव कल शाम बीजापुर पहुंचा। आज सुबह शहर के मुख्य रास्तों पर एक भारत श्रेष्ठ भारत, हम सब भारतीय हैं का नज़ारा देखने को मिला। इस यात्रा में जिसका भव्य स्वागत अब्दुल हमीद मुशर्रफ, सुनील गौड़ा पाटिल, विजू गौड़ा पाटिल के अलावा कई सियासी समाजी नेताओं के अलावा बीजापुर के धर्म गुरुओं में पैरोज इनामदार ने किया। इस मौके पर देश को बिना किसी भेदभाव के जोड़ने वाले कार्य में शरीक लोगों को हर तरह से देश को बिना किसी भेदभाव के जोड़ने वाले कार्य में शरीक लोगों की हर तरह से सेवा की जिम्मेदारों ने यह यात्रा हवा मलिक अर्जुन महाराज और संग सिंह महाराज के नेतृत्व में पूरे देश का दौरा करेगी। ಮಹಾರಾಜರು ಇಲ್ಲಿ ಬಿಜಾಪುರಕ್ಕೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಬಿಜಾಪುರ ಬಂದಿದ್ದರು. ಇವತ್ತು ಮುಂಜಾನೆ ಟೋಲ್ ನಾಕಾಲಿಂದ ಇಡ್ಗಿ ಪಂಪ್ಲಿಂದ ಸಿಂದಗಿ ನಾಕಾ ತನ ಅವ್ರದ್ದು ಬಹುತ್ ಮೆರವಣಿಗೆ ಅದ. ಬಿಜಾಪುರ ಮಂದಿ ಎಲ್ಲರೂ ಬರ್ರಿ, ಎಲ್ಲರೂ ಕೂಡಿ ಮೆರವಣಿಗೆಯಾಗ ಎಲ್ಲರೂ ಅವ್ರದ್ದು ಆಶೀರ್ವಾದ ಪಡೀರಿ. ಯಾಕಂದ್ರೆ ಅವರು ದೇಶದಿಂದ ಒಂದು ಸಂದೇಶ ಕೊಡ್ಲಾಕತ್ತಾರ. ಎಲ್ಲ ನಾವು ಒಂದೇ, ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ಕೂಡಿ ನಾವು ಒಂದದೇವಂತ ಅವರು ದೇಶಕ್ಕೆ ಮಾರ್ಗ ಆಗಿ ಅವರು ಇವತ್ತು ದೇಶದಲ್ಲಿ ಶಾಂತಿ ಆಗಲಿ ಅಂತ ಅವರು ನಾವು ಬಿಜಾಪುರದೊಳಗೆ ಭಾಳ ಅವ್ರದ್ದು ಆಶೀರ್ವಾದ ತಗೊಂಡಿವಿ. ಎಲ್ಲರೂ ಕೂಡಿ ನಾವು ಬಿಜಾಪುರದೊಳಗೆ ಸ್ವಾಗತಿಸಿದ್ವಿ. ಮತ್ತೊಮ್ಮೆ ಹಂಗೆ ಇಲ್ಲಿ ಬಿಜಾಪುರಕ್ಕೆ ಬರೋದು ಅದು ಮಾಡೋದು ಅವ್ರು ಆಗಲಿ ಅಂತ ಅವ್ರಿಗೆ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತೀವಿ. ಅವ್ರು ಮತ್ತು ಅವರು ಎಲ್ಲ ಸಂದೇಶ ಪೂರಾ ದೇಶಕ್ಕೆ ಮಾಡ್ಲಾಕತ್ತಾರ. ಸ್ವಾಮೀಜಿಗಳು ನಮಸ್ಕಾರ. ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಅವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣದವರೆಗೆ ಈ ಒಂದು ಪಾದಯಾತ್ರೆ ಬರ್ತಾ ಇದೆ. ಈ ಯಾತ್ರೆ 17ನೇ ತಾರೀಕಿಗೆ ಬಸವನ ಬಾಗೇವಾಡಿಯಿಂದ ಪ್ರಾರಂಭಗೊಂಡಿದ್ದು 30ನೇ ತಾರೀಕಿಗೆ ಬಸವ ಕಲ್ಯಾಣ ತಲುಪಲಿದ್ದು ಇವತ್ತು ವಿಜಯಪುರ ನಗರಕ್ಕೆ ಆಗಮಿಸಿದೆ. ವಿಜಯಪುರ ನಗರದಲ್ಲಿ ನಮ್ಮ ಅಬ್ದುಲ್ ಹಮೀದ್ ಸಾಹೇಬರು
ಬೆಳಗ್ಗೆಯಿಂದ ನಿನ್ನೆಯಿಂದ ಸಹಿತ ಈ ಯಾತ್ರೆಯೊಂದಿಗೆ ಪೂಜ್ಯರೊಂದಿಗೆ ಇದ್ದಾರೆ. ಬಂದಂತ ಸಾವಿರಾರು ಜನ ಪಾದಯಾತ್ರಿಗಳಿಗೆ ಎಲ್ಲ ತರಹದ ವ್ಯವಸ್ಥೆ ಮಾಡಿ ಒಂದು ಭಾವೈಕ್ಯತೆ ಸಂದೇಶ ಇಡೀ ಭಾರತ ದೇಶಕ್ಕೆ ನೀಡಿದ್ದಾರೆ. ನಮ್ಮ ದೇಶ ಯಾವಾಗಲೂ ಕೂಡ ಸೂಫಿ ಸಂತರಿಂದ ಕೂಡಿದ್ದು, ಸೂಫಿ ಸಂತರ ತತ್ವದಡಿ ಮಾರ್ಗದರ್ಶನದಡಿ ನಡೀತಾ ಇದೆ. ಅದಕ್ಕೆ ದೊಡ್ಡ ಉದಾಹರಣೆ ಇವತ್ತು ಅಬ್ದುಲ್ ಹಮೀದ್ ಅವರ ಸೇವೆ, ಅವರ ಕಾರ್ಯಕ್ಕೆ ನಿಜಕ್ಕೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ನಾವು ಧನ್ಯವಾದ ಅರ್ಪಿಸುತ್ತೇವೆ. ಈ ಯಾತ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಅಬ್ದುಲ್ ಕಲಾಂ ಮತ್ತು ಅಶ್ಫಾಕುಲ್ ಖಾನ್ ಸೇರಿದಂತೆ ಎಲ್ಲ ಜಾತಿ ಧರ್ಮದ ಮಹಾನ್ ನಾಯಕರ ಭವ್ಯ ಭಾವಚಿತ್ರಗಳ ಮೆರವಣಿಗೆಯೊಂದಿಗೆ ಅತಿ ವಿಶೇಷವಾದಂಥ ಶೋಭಾಯಾತ್ರೆ ನಡೀತಾ ಇದೆ. ಈ ಯಾತ್ರೆ ಉದ್ದೇಶ ಒಂದೇ, ಏನಪ್ಪಾ ಅಂದರೆ 12ನೇ ಶತಮಾನದಲ್ಲಿ ಸಮಾನತೆ ಕನಸು ಕಂಡು ಅದರ ತತ್ವದಡಿ ಕೆಲಸ ಮಾಡಿದಂಥ ಅಣ್ಣ ಬಸವಣ್ಣನವರ ಪ್ರತಿಯೊಂದು ವಚನದ ಪಾಲನೆ ನಾವೆಲ್ಲ 130 ಕೋಟಿ ಭಾರತೀಯರು ಮಾಡಬೇಕು. ನಮ್ಮಲ್ಲಿ ಶಾಂತಿ, ಏಕತೆ, ಐಕ್ಯತೆ, ಭಾವೈಕ್ಯತೆ ಮೂಡಬೇಕು. ನಾವೆಲ್ಲ ಭಾರತೀಯರು ಒಂದು, ನಾವೆಲ್ಲ ಬಂದು ನಾವೆಲ್ಲ ಭಾರತಾಂಬೆ ಮಕ್ಕಳನ್ನು ತಿಳಿದುಕೊಂಡು ನಾವೆಲ್ಲ ಕೂಡಿ ಇರಬೇಕಂತ ಅಪ್ಪಾಜಿ ಅವರು ಸಂದೇಶ ನೀಡ್ತಾ ಇದ್ದಾರೆ. ಅವರ ಸಂದೇಶದಡಿ ಇಡೀ ಸಂಪೂರ್ಣ ದೇಶದಲ್ಲಿ ಎಲ್ಲ ಹಿಂದೂ ಮುಸ್ಲಿಮರು ಯಾವುದೇ ಥರದ ಅಶಾಂತಿಗೆ ಅವಕಾಶ ಕೊಡದೆ ನಾವು ಶಾಂತಿ ಪ್ರಿಯ ನಾಡಿನಿಂದ ಬಂದವರು, ಅಣ್ಣ ಬಸವಣ್ಣನ ನಾಡಿನಿಂದ ಬಂದವರು ಎಂಬ ಸಂದೇಶ ಇಡೀ ವಿಶ್ವಕ್ಕೆ ನೀಡ್ತಾ ಇದ್ದೇವೆ. ಈ ಒಂದು ಯಾತ್ರೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದ್ದೂರಿಯಾದಂಥ ಸ್ವಾಗತ ಸಿಗ್ತಾ ಇದೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಸರ್ವರು ಕೂಡ ಯಾತ್ರೆಯಲ್ಲಿ ಭಾಗವಹಿಸಿದ್ದು ಕೂಡ ವಿಶೇಷವಾದಂಥ ಸಂಗತಿ. ಇವತ್ತು ಬಿಜಾಪುರ ನಗರದಲ್ಲಿ ಇಷ್ಟು ಅದ್ದೂರಿ ಸ್ವಾಗತ ನೀಡಿರುವ ಸಮಸ್ತ ಬಿಜಾಪುರ ನಗರದ ಎಲ್ಲ ನಾಗರಿಕರಿಗೆ ಕೋಟಿ ಕೋಟಿ ನಮನಗಳು. ಜೈ ಹಿಂದ್, ಜೈ ಭಾರತ್. ವೈಶ್ವನಾಥ್ ಚಳಕಿ ರಾಷ್ಟ್ರೀಯ ವಕ್ತಾರರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ. एडमिशन ओपन इंशाल इंग्लिश मीडियम स्कूल नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ दीनी तालीम से आरास्ता करके मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल, महबूब नगर नियर अजहर ग्राउंड, इंदिरा नगर, JM रोड, बीजापुर।